ನ್ಯೂಸ್ ಡಿಜಿಟಲ್. ನಾನು ನಿಮ್ಮ ರೋಜಾ ಮನು ಪಾಟೀಲ್. ಸೊ ನಾನು ಯಾಕಿಷ್ಟು ಎಕ್ಸೈಟ್ ಆಗಿದ್ದೀನಿ, ಮೈ ಗಾಡ್, ಆಗಸ್ಟ್ 8 ನಾನಂತೂ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೆ ಯಾವಾಗ ಟಾಕ್ಸಿಕ್ ಟ್ರೇಲರ್ ರಿಲೀಸ್ ಆಗುತ್ತೆ ಅಂತ. ಒಂದಷ್ಟು ಟೀಸರ್ಗಳನ್ನ ನೋಡಿದಾಗಂತೂ ನಮಗೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹುಟ್ಟಿತ್ತು. ಅಂಡ್ ಪಾಸಿಟಿವ್ ಅಂಡ್ ನೆಗೆಟಿವ್ ಎರಡೂ ಕಡೆ ಕೂಡ ಕಮೆಂಟ್ಸ್ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ಬೋದು, ಮತ್ತೆ ಕ್ಯೂರಿಯಾಸಿಟಿ ಇತ್ತು ಏನಿರ್ಬೋದು ಇದರಲ್ಲಿ. ಮತ್ತೆ ಇನ್ನೂ ಕೆಲವರು ಯಶ್ ಈ ರೀತಿಯಾಗಿ ಯಾಕೆ ಈ ರೀತಿಯಾದಂತಹ ಕಥೆನ ಉಟ್ಕೊಂಡ್ರು, ಬಿಕಾಸ್ ಸ್ಮಶಾನದಲ್ಲಿ ಆಗಿರ್ಬೋದು, ಮತ್ತೆ ಪೋರ್ಚುಗೀಸ್ ಆ ಕಥೆ ಆಗಿರ್ಬೋದು, ಅಂಡ್ ಕಂಪ್ಲೀಟ್ ಆಗಿ ಏನು ಒಂದಷ್ಟು ಹೆಣ್ಣು ಮಕ್ಕಳನ್ನ ಬೇರೆ ರೀತಿಯಾಗಿ ತೋರಿಸುವಂತಹ ಒಂದಷ್ಟು, ಮತ್ತೆ ಕ್ರೈಸ್ತ ಧರ್ಮದವರು ಕೂಡ ಒಂದಷ್ಟು ಬೇಸರವನ್ನ ವ್ಯಕ್ತಪಡಿಸಿದ್ರು. ಸೊ ಇದನ್ನೆಲ್ಲ ನೋಡಿದಾಗ ಟಾಕ್ಸಿಕ್ ಏನಾಗಬಹುದು, ಮತ್ತೆ ಡೇಟ್ಸ್ ಕೂಡ ಮುಂದೆ ಹೋಗ್ತಾ ಬಂತು. ಸೊ ಇದೆಲ್ಲ ನೋಡಿದಾಗ ಹೇಗಿರುತ್ತೆ ಟ್ರೇಲರ್ ಅನ್ನುವಂತಹ ಕ್ಯೂರಿಯಾಸಿಟಿ ಇತ್ತು, ಮತ್ತೆ ಬೇರೆ ಚೇಂಜಸ್ ಏನೆಲ್ಲ ಒಳಗೊಂಡಿರುತ್ತೆ ಅನ್ನುವಂತಹ ಒಂದು ಕುತೂಹಲ ಕೂಡ ಇತ್ತು. ಬಟ್ ಇವತ್ತು ಆ ಕಂಪ್ಲೀಟ್ ಟೀಸರ್ಗೂ ಇವತ್ತು ರಿಲೀಸ್ ಆದಂತಹ ಆ ಒಂದು ಟ್ರೇಲರ್ಗೂ ನೋಡ್ತಾ ಹೋದಾಗ 100%, 200% ಯಶ್ ಮೇಲೆ ನಮಗೆ ದುಪ್ಪಟ್ಟು ನಿರೀಕ್ಷೆ ಹೆಚ್ಚಾಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗುತ್ತಿಲ್ಲ. ಅಂಡ್ ನಾನಂತೂ ಆ ಟ್ರೇಲರ್ನ ಕಣ್ತುಂಬಿಕೊಂಡಂತಹ ಸಂದರ್ಭದಲ್ಲಿ ಮೈ ಗಾಡ್, ನಮ್ಮ ಕನ್ನಡ ಸಿನಿಮಾ, ನಮ್ಮ ಕನ್ನಡ ಇಂಡಸ್ಟ್ರಿ ಇಷ್ಟು ದೊಡ್ಡ ಮಟ್ಟಕ್ಕೆ, ನಮ್ಮ ಕನ್ನಡದ ಹುಡುಗ ಯಶ್ ಇಷ್ಟು ದೊಡ್ಡ ಮಟ್ಟಕ್ಕೆ ಸೌಂಡ್ ಮಾಡ್ತಾರೆ ಅಂತಂದ್ರೆ ನಮಗೆ ನಿಜಕ್ಕೂ ಹೆಮ್ಮೆಯ ಒಂದು ವಿಚಾರ ಅಂತಾನೆ ಹೇಳ್ಬೋದು. ಅಂಡ್ ಯಶ್ ಆ ಒಂದು ಪ್ರೆಸ್ ಮೀಟ್ ನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಕನ್ನಡವನ್ನ ಮಾತನಾಡಿ ಕನ್ನಡದಲ್ಲಿ ಎಲ್ರಿಗೂ ಕೂಡ ಒಂದು ನಮಸ್ಕರಿಸಿ ಅದಾದ ನಂತರ ತಮ್ಮ ಸಿನಿಮಾದ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ. ಮತ್ತೆ ಆ ಹಳೆಯ ಡೈಲಾಗ್ಸ್ ಆಗಿರ್ಬೋದು, ಅಣ್ತಮ್ಮ ಡೈಲಾಗ್ ಆಗಿರ್ಬೋದು, ಅಂಡ್ ಬಿಫೋರ್ ಇವಾಗ ಅವ್ರಿಗಿರೋ ಇಂಗ್ಲಿಷ್ ನಾಲೆಜ್ ಅಂಡ್ ಬಿಫೋರ್ ಹೇಗಿತ್ತು ಯಾ ಅಂತೇಳಿ ಎಲ್ಲದಕ್ಕೂ ಸೇರಿಸ್ಕೊಂಡು ಮಾತಾಡ್ತಾ ಇದ್ದು ಅದೆಲ್ಲವನ್ನು ಕೂಡ ಮೆಲುಕು ಹಾಕಿದ್ರು. ನಿಜಕ್ಕೂ ಯಶ್ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದ್ರು ಕೂಡ ಇನ್ನೂ ನಮ್ಮ ಜೊತೆಗಿದ್ದಾರೆ, ನಮ್ಮ ಮನೆ ಮಗನಾಗೆ ಇದ್ದಾರೆ ಅನ್ನುವಂಥದ್ದು ಖುಷಿ ಪಡುವಂತಹ ವಿಚಾರ. ಓಕೆ, ನೆಕ್ಸ್ಟ್ ಟ್ರೇಲರ್ ಹೇಗಿತ್ತು ಅಲ್ಲಿಗೆ ಬಂದ್ಬಿಡೋಣ. ಅಮೇಝಿಂಗ್, ಮೈಂಡ್ ಬ್ಲೋಯಿಂಗ್, ಫ್ಯಾಂಟಾಸ್ಟಿಕ್ ಟ್ರೇಲರ್. ಅಂಡ್ ಇಲ್ಲಿ ಮೇನ್ ಆಗಿ ಏನಪ್ಪಾ ಅಂತ ಹೇಳಿದ್ರೆ ನಾವು ಮಹಾಭಾರತದಲ್ಲಿ ನೋಡ್ತಾ ಇದ್ವಿ ಅಪ್ಪ ಮಗನ ಕಿತ್ತಾಟಗಳ ಒಂದಷ್ಟು ದೃಶ್ಯಗಳು. ಅಂಡ್ ಐ ಆಮ್ ನಾಟ್ ಕಂಪೇರಿಂಗ್ ದಟ್, ಬಟ್ ಒಂದಷ್ಟು ಸನ್ನಿವೇಶಗಳನ್ನ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ನಮಗೆ ಕಾಣಸಿಗತ್ತೆ. ಅಂದ್ರೆ ಕಂಪ್ಲೀಟ್ ಆ ಟಾಕ್ಸಿಕ್ ಪ್ಯಾರೆಂಟ್ ಮಧ್ಯೆ ಆ ಮಗ ಬೆಳೀತಾ ಹೋಗ್ತಾನೆ. ಅಂಡ್ ರಾಯಾಗೆ ಒಂದ್ ಚೂರು ಕೂಡ ಫೀಲಿಂಗ್ಸ್ ಇರೋದಿಲ್ಲ, ಆ ಭಾವನೆ, ಲವ್, ಪ್ರೀತಿ ಅವನಿಗೇನು ಗೊತ್ತಿರೋದಿಲ್ಲ, ಓನ್ಲಿ ಸೆಕ್ಸ್ ಹಿ ನೋಸ್. ಸೊ ಅಲ್ಲಿ ನೋಡಿದಾಗ ಏನಿದು ಈ ತರ ಇದೆಯಲ್ಲ, ಇಷ್ಟು ವರ್ಸ್ಟ್ ಅಂತ ಫೀಲ್ ಆಗುತ್ತೆ. ಅಂಡ್ ಯಶ್ 3 ಶೇಡ್ಸ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮೈ ಗಾಡ್, ಆ ಶೇಡ್ಸ್ ಇದೆಯಲ್ಲ ಅಮೇಝಿಂಗ್, ಮೈಂಡ್ ಬ್ಲೋಯಿಂಗ್. ಮತ್ತೆ ಆ ಟ್ರಾನ್ಸ್ಲೇಷನ್ ಆಗಿರ್ಬೋದು, ಆ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ದಟ್ ಈಸ್ ಗ್ರೇಟ್. ಬಿಕಾಸ್ ಅಷ್ಟು ಸುಲಭ ಅಲ್ಲ ಒಂದೇ ಸಿನಿಮಾದಲ್ಲಿ ಡ್ಯುಯಲ್ ಕ್ಯಾರೆಕ್ಟರ್ ಓಕೆ, ಬಟ್ 3 ಶೇಡಲ್ಲಿ ಕಾಣಿಸ್ಕೊಂಡಿದ್ದಾರೆ, 3 ಕೂಡ ವಿಭಿನ್ನವಾಗಿದೆ. ಮೈ ಗಾಡ್, ಒಂದಕ್ಕಿಂತ ಒಂದು ಸೂಪರ್ ಆಗಿರುವಂಥದ್ದು. ಇಲ್ಲಿ ರಾಯನಿಗೆ ಯಾವುದೇ ಫೀಲಿಂಗ್ಸ್ ಇರೋದಿಲ್ಲ. ಅಂಡ್ ದೆನ್ ಆ ಮಗುಗೆ ಕಂಪ್ಲೀಟ್ ಟಾಕ್ಸಿಕ್ ಪೇರೆಂಟ್ಸ್ ಜೊತೆಗೆ ಬೆಳೆದಿದ್ರಿಂದ ಆತನು ಕೂಡ ಹೇಗೆ ಟಾಕ್ಸಿಕ್ ಆಗ್ತಾನೆ. ಅಂಡ್ ಗುಡ್ ಮೆಸೇಜ್ ಕೂಡ ನಮಗೆ ಟ್ರೇಲರ್ ಅಲ್ಲಿ ಸಿಗ್ತಾ ಹೋಗುತ್ತೆ. ನಾವು ಬೆಳೆಯುವಂತಹ ವಾತಾವರಣ ಹೇಗಿರುತ್ತೆ, ತಮ್ಮ ಮಕ್ಕಳು ಕೂಡ ಹಾಗೆ ಬೆಳೀತಾರೆ ಅಂತ. ಟಾಕ್ಸಿಕ್ ಮದರ್, ಟಾಕ್ಸಿಕ್ ಫಾದರ್, ಆ ಮಧ್ಯೆ ಬೆಳೆದಂತಹ ಆ ಮಗು ಏನಾಗುತ್ತೆ ಅನ್ನುವಂಥದ್ದು ಅಮೇಝಿಂಗ್ ಆಗಿದೆ. ಮತ್ತೆ ಚಿಕ್ಕೇಚ್ ಅನ್ನುವಂತಹ ಆ ಒಂದು ಪಾತ್ರ ಕೂಡ, ಸೊ ಎಲ್ಲವೂ ಕೂಡ ವಿಭಿನ್ನವಾಗಿರುವಂಥದ್ದು. ಆ ಟ್ರೇಲರ್ ನೋಡ್ತಾ ಇದ್ದಾಗೆ ಕಂಪ್ಲೀಟ್ ಸಿನಿಮಾ ಹೀಗಿರ್ಬೋದಾ ಅನ್ನುವಂತಹ ಇಮ್ಯಾಜಿನೇಷನ್ ಕೂಡ ನಮಗೆ ಸಿಗ್ತಾ ಹೋಗುತ್ತೆ. ರಿಯಲಿ ಐ ಆಮ್ ಸೋ ಮಚ್ ಎಕ್ಸೈಟಿಂಗ್ ಹೇಗಿರುತ್ತೆ ಸಿನಿಮಾ ಅಂತ ಹೇಳ್ಬಿಟ್ಟು. ಅಂಡ್ ಹೀರೋಯಿನ್ಸ್ ಬಗ್ಗೆ ನಾನು ಏನು ಕೂಡ ಮಾತನಾಡ್ಕೋಲ್ಲ, ಒಬ್ರಿಗಿಂತ ಒಬ್ರು ಅಮೇಝಿಂಗ್, ಬ್ಯೂಟಿಫುಲ್, ಗಾರ್ಜಿಯಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ನಮ್ಮ ರುಕ್ಕು ಕೇಳ್ಬೇಕಾ, ರುಕ್ಮಿಣಿ ವಸಂತ ಅಂತೂ ಮೈ ಗಾಡ್ ಅಷ್ಟು ಕ್ಯೂಟ್ ಆಗಿ. ಅಂಡ್ ಇಲ್ಲೂ ಕೂಡ ಅದೇ ಮಾತಾಡ್ತಾ ಇದ್ರು. ಅಂಡ್ ಶಿ ಸ್ಟಾರ್ಟಿಂಗ್ ಫಸ್ಟ್ ಮಾತನ್ನ ಆರಂಭ ಮಾಡಿದಾಗ ಕೂಡ ಕನ್ನಡದಲ್ಲೇ ಆರಂಭ ಮಾಡಿದ್ರು. ಅದು ನಿಜವಾಗ್ಲೂ ಖುಷಿ ಪಡುವಂತಹ ವಿಚಾರ. ಅಂಡ್ ಸಿನಿಮಾದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡು ಸಿನಿಮಾದಲ್ಲಿ ಏನಿದೆ ಮತ್ತೆ ಏನಕ್ಕೋಸ್ಕರ ಸಿನಿಮಾವನ್ನ ನೋಡಬೇಕು, ನಿಜವಾಗ್ಲೂ ಇದು ನಮ್ಮ ಹೆಮ್ಮೆಯ ಸಿನಿಮಾ. ಅಂಡ್ ಯಶ್ ಕೂಡ ಮಾತನಾಡುವಂತಹ ಆ ಸಂದರ್ಭದಲ್ಲಿ ಕನ್ನಡ ಅಲ್ಲ, ತೆಲುಗು ಅಲ್ಲ, ತಮಿಳಲ್ಲ, ಮಲಯಾಳಂ ಅಲ್ಲ, ಹಿಂದಿ ಅಲ್ಲ, ಇದು ಇಂಡಿಯನ್ ಮೂವಿ. ಎಲ್ಲರೂ ಕೂಡ ಹಾರೈಸಿ, ನಿಮ್ಮ ಪ್ರೀತಿ ತುಂಬಾ ಮುಖ್ಯ, ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಸಿನಿಮಾ. ಹಿಂದೆ ಯಶ್ ಯಾವ ರೀತಿಯಾಗಿ ತಾವು ಕೊಟ್ಟಂತಹ ಮಾತನ್ನ ಉಳಿಸ್ಕೊಳ್ತಾ ಇದ್ರು, ಈ ಟ್ರೇಲರ್ ಮೂಲಕ ಕೂಡ ಅದನ್ನ ಸಾಬೀತುಪಡಿಸೋದಕ್ಕೆ 100 ಪಟ್ಟು ಸಿದ್ಧರಾಗಿದ್ದಾರೆ. ಅಂಡ್ ಯು ಆರ್ ಆಲ್ ಎಕ್ಸೈಟಿಂಗ್ ಫಾರ್ ದ ಮೂವಿ.
ಗೀತು ಮೋಹನ್ ದಾಸ್ ಅವರು ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಭಾವುಕರಾಗ್ತಾರೆ ಅಂಡ್ ಲಾಸ್ಟ್ ಅಲ್ಲಿ ಫಸ್ಟ್ ಕನ್ನಡದಲ್ಲಿ ನಮಸ್ಕರಿಸಿ ಅಂಡ್ ದೆನ್ ಕೊನೆಗೂ ಕೂಡ ಕನ್ನಡದಲ್ಲಿ ಮಾತನಾಡ್ತಾರೆ. 1-2 ಸಾಲುಗಳಂತೂ ನಿಜಕ್ಕೂ ನಮ್ಮನ್ನು ಕೂಡ ಭಾವುಕರನ್ನಾಗಿಸ್ತು. ಒಂದಿಷ್ಟು ಸೋಲು ಗೆಲುವುಗಳು, ಒಂದಿಷ್ಟು ತುಳಿತಗಳು, ಅದರ ಮಧ್ಯೆ ಕೂಡ ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿದಿರಾ, ಕೈ ಹಿಡಿದಿದ್ದೀರಾ ಅನ್ನುವಂಥ ಮಾತುಗಳನ್ನು ಹೇಳ್ತಾ ತುಂಬಾನೇ ಭಾವುಕರಾದ್ರು ಗೀತು ಮೋಹನ್ ದಾಸ್. ನಿಜಕ್ಕೂ ಅವರ ಎಫರ್ಟ್, ಅವರ ಡೈರೆಕ್ಷನ್ಗೆ ಒಂದು ಹ್ಯಾಂಡ್ಸ್ ಅಪ್. ಅಂಡ್ 5 ಜನ ಖ್ಯಾರ ಆಗಿರ್ಬೋದು, ಮಾಕುರೇಶ್ ಅವರಾಗಿರ್ಬೋದು, ಸೊ ಎಲ್ಲರೂ ಕೂಡ ಒಬ್ರಿಗಿಂತ ಒಬ್ರು ವಿಭಿನ್ನವಾಗಿ. ಅಂಡ್ ನಯನತಾರ, ಮೈ ಗಾಡ್, ಅಮೇಸಿಂಗ್, ವೆರಿ ಬೋಲ್ಡ್ ಅಂಡ್ ಲೇಜಿಟ್ ಶಿ ಈಸ್. ಸೊ ಇದೇನಿಲ್ಲ ಹೇಳಕ್ಕೆ, ಟ್ರೇಲರ್ ನೋಡಿ ನಿಮ್ಮೆಲ್ರಿಗೂ ಕೂಡ ಗೊತ್ತಾಗಿರುತ್ತೆ. ರಿವ್ಯೂ ನಾನು ಕೊಡೋದಲ್ಲ, ನೀವೇ ಎಲ್ಲ ತಿಳ್ಕೊಂಡಿರ್ತೀರ, ನೀವೇ ಕೊಟ್ಕೊಂಡಿರ್ತೀರ. ಬಟ್ ಎಷ್ಟು ಹೇಳಿದ್ರು ಕೂಡ ಟ್ರೇಲರ್ ಬಗ್ಗೆ ತುಂಬಾ ಕಮ್ಮಿನೇ. ಅಂಡ್ ರಾಯನ ಆ ಒಂದು ಪಾತ್ರ ಏನಿದೆ ಅಂಡ್ ಈ ಹಿಂದೆ ನಾವು ಟೀಸರ್ ನೋಡಿದಂತಹ ಸಂದರ್ಭದಲ್ಲಿ ನಮ್ಗೆಲ್ಲ ಏನ್ ಮೈಂಡ್ ಸೆಟ್ ಇತ್ತು, ಇಷ್ಟು ಈ ರೀತಿ ಆಗಿದೆಯಲ್ವಾ ಅನ್ನುವಂತಹ ಒಂದಷ್ಟು ನೆಗೆಟಿವ್ಸ್ ಎಲ್ಲ ಏನ್ ಬರ್ತಾ ಇತ್ತು. ಬಟ್ ಈ ಒಂದು ಟ್ರೈಲರ್ ಅಲ್ಲಿ ಆ ತರ ಅಂಶಗಳು ಎಲ್ಲೂ ಕೂಡ ನಿಮಗೆ ಸಿಗೋದೇ ಇಲ್ಲ. ಹುಡುಗಿನ ಮಿಸ್ಯೂಸ್ ಮಾಡ್ಕೊಡುವಂಥದ್ದು, ಸೆಕ್ಸ್ ಆಗಿರ್ಬೋದು, ಯಾವುದು ಕೂಡ ನಿಮಗೆ ಇಲ್ಲಿ ಅಷ್ಟಾಗಿ ಕಾಣ ಸಿಗೋದಿಲ್ಲ. ಬಟ್ ವೈಲೆನ್ಸ್ ಅಂತ ಏನ್ ಹೇಳ್ತಾರೆ ಅದು ಮಾತ್ರ ನಾವು ಅತಿ ಹೆಚ್ಚಾಗಿ ಇಲ್ಲಿ ಕಾಣ ಸಿಗುತ್ತೆ. ಅಂಡ್ ನೀವು ನೋಡ್ತಾ ಹೋಗ್ಬೋದು, ಎಲ್ಲಿ ನಮ್ಗೆ ಬ್ಲಡ್ ಕಾಣಿಸೋದಿಲ್ಲ ಅಂತ ನಾನು ಅದನ್ನ ಕೌಂಟ್ ಮಾಡ್ತಾ ಇದ್ದೆ. ಎಲ್ಲಾ ಸೀನಲ್ಲೂ ಕೂಡ, ಮಾಸ್ ಅಂಡ್ ಎಲ್ಲಾ ಸೀನಲ್ಲೂ ಕೂಡ ಬ್ಲಡ್. ಸೊ ಎಲ್ಲೋ ಬೆರಳಿಗೆ ಎಷ್ಟು ಸೀನಲ್ಲಿ ಮಾತ್ರ ವಿತೌಟ್ ಬ್ಲಡ್ ನಿಮಗೆ ಎಷ್ಟು ಕಾಣಿಸ್ತಾರೆ. ಅಮೇಸಿಂಗ್ ಆಗಿದೆ ಒಂದು ಸಿನಿಮಾ, ಒಂದು ಗುಡ್ ಮೆಸೇಜ್ ನ ಕೊಡುವಂಥದ್ದು ಕೂಡ 100%. ಬಟ್ ಕನ್ಫ್ಯೂಸಿಂಗ್ ಆಗಿದೆ, ಏನಿರಬಹುದು, ಏನ್ ಮೆಸೇಜ್ ನ ಕೊಡಬಹುದು ಅನ್ನುವಂಥದ್ದು. ಬಟ್ ಪಕ್ಕಾ ಒಂದೊಳ್ಳೆ ಸಿನಿಮಾ, ಇಂಡಿಯನ್ ಮೂವಿ ಆಗೋದ್ರಲ್ಲಿ ನೋ ಡೌಟ್. ಯಶ್ ಮತ್ತೊಂದು ದಾಖಲೆಯನ್ನ ಬರೀತಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 800ರಿಂದ 1000 ಕೋಟಿ ಇರುವಂಥದ್ದು ಬಜೆಟ್. ಸೊ KVN ಪ್ರೊಡಕ್ಷನ್ಸ್ ಅವರು ಮಾನ್ಸ್ಟಾರ್ ಕಡೆಯಿಂದ ಇಷ್ಟು ದೊಡ್ಡ ಪ್ರಾಜೆಕ್ಟ್ ನಮ್ಮೆಲ್ಲರನ್ನು ಕೂಡ ರಂಜಿಸೋದಕ್ಕೆ, ಒಂದೊಳ್ಳೆ ಸಿನಿಮಾವನ್ನ ಕೊಡೋದಕ್ಕೆ ಸಜ್ಜಾಗಿದೆ. ಇನ್ನೇನು ಬೆರಳೆಣಿಕೆಯ ದಿನಗಳಷ್ಟೇ ಇರೋದು. ಸೊ ನಾವೆಲ್ಲರೂ ಕೂಡ ವೆಯ್ಟ್ ಮಾಡೋಣ, ಯಶ್ ಮೇಲೆ ನಂಬಿಕೆ ಭರವಸೆ ಇಡೋಣ ಅಂತ ಹೇಳ್ತಾ. ಸೊ ನಿಮ್ಗೆಲ್ಲ ಏನನ್ನಿಸ್ತು ಟಾಕ್ಸಿಕ್ ಟ್ರೇಲರ್ನ ನೋಡಿ ಅಂತ ಹೇಳ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ಫಾಲೋ ಮಾಡಿ ಸುವರ್ಣ ನ್ಯೂಸ್ ಡಿಜಿಟಲ್ ಪೇಜ್. ಇಷ್ಟೊತ್ತು ಸುದ್ದಿ ಕೊಟ್ಟ ನಾನು ನಿಮ್ಮ ರೋಜಾ ಮನುಪಾಡಿ. ಥ್ಯಾಂಕ್ ಯು.